ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 83ರ ಬಗ್ಗೆ ಚರ್ಚೆ ಮಾಡಿದ್ವಿ. ಏನ್ ಹೇಳ್ತೈತಿ ಆರ್ಟಿಕಲ್ 83 ಅಂತ ಹೇಳಿ ನೋಡಿದ್ರೆ, ಆರ್ಟಿಕಲ್ 83 ಸಬ್ ಕ್ಲಾಸ್ 1 ರಾಜ್ಯಸಭೆಯ ಅಧಿಕಾರದ ಅವಧಿಯ ಬಗ್ಗೆ ಹೇಳ್ತೈತಿ. ರಾಜ್ಯಸಭೆಯ ಬಗ್ಗೆ ಅಂತಂದ್ರೆ ಅದರ ಅಧಿಕಾರ ಅವಧಿ ಎಷ್ಟು ವರ್ಷ ಇರ್ತೈತಿ ಅಂತ ಹೇಳಿ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ರಾಜ್ಯಸಭೆ ಪರ್ಮನೆಂಟ್ ಹೌಸ್, ದೇರ್ ಇಸ್ ನೋ ಡಿಸಲ್ಯೂಷನ್ ಟು ದಿ ರಾಜ್ಯಸಭಾ ಅಂತ ಹೇಳಿ ಹೇಳ್ತೈತಿ. ಅದಲ್ಲಿ ರಾಜ್ಯಸಭೆಯು ವಿಸರ್ಜನೆ ಆಗುವುದಿಲ್ಲ ಅನ್ನೋದನ್ನ ಹೇಳ್ತೈತಿ. ಹೌದಾ? ಇನ್ನು ಆರ್ಟಿಕಲ್ 83 ಉಪಬಂಧ 2 ಏನ್ ಹೇಳ್ತೈತಿ ಅಂದ್ರೆ ಲೋಕಸಭೆಯ ಬಗ್ಗೆ ಹೇಳ್ತೈತಿ. ಲೋಕಸಭೆ ಪ್ರತಿ 5 ವರ್ಷಗಳ ನಂತರ ಡಿಸಲ್ಯೂಷನ್ ಆಗ್ತೈತಿ ಅಂತ ಹೇಳಿ, ವಿಸರ್ಜನೆ ಆಕೈತಿ. 5 ವರ್ಷದ ನಂತರ ಮತ್ತೆ ಏನಾಗಬೇಕು, ಚುನಾವಣೆ ನಡೆದು ಲೋಕಸಭೆ ಅಸ್ತಿತ್ವಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೈತಿ. ಜೊತೆಗೆ ಒಂದು ಪ್ರೊವೈಡೆಡ್ ಇತ್ತು, ಅದೇನಪ್ಪಾ ಅಂತಂದ್ರೆ ಎಮರ್ಜೆನ್ಸಿ ಟೈಮ್ ನಲ್ಲಿ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಲೋಕಸಭೆಯ ಅಧಿಕಾರ ಅವಧಿಯನ್ನು 1 ಸಲಕ್ಕೆ 1 ವರ್ಷದಂತೆ ಹೆಚ್ಚಿಗೆ ಮಾಡಬಹುದು ಮತ್ತು ತುರ್ತು ಪರಿಸ್ಥಿತಿ ಮುಕ್ತಾಯಗೊಂಡ ನಂತರ ಅದರ ಅವಧಿಯನ್ನು 6 ತಿಂಗಳಿಗಿಂತ ಹೆಚ್ಚಿಗೆ ಮಾಡಕ್ ಬರೋದಿಲ್ಲ ಅಂತೇಳಿ ಹೇಳ್ತಿತ್ತು. ಹೌದಾ? ಇಷ್ಟೆಲ್ಲ ಆದ ನಂತರ ಇನ್ನೊಂದು ಕೆಲಸ ಐತಿ. ಏನಪ್ಪಾ ಅಂತಂದ್ರೆ ನಾವು ನೋಡಿದ್ವಿ, ಏನು ರಾಜ್ಯಸಭೆಗೆ 250 ಜನ ಸದಸ್ಯರು ಇರಬೇಕು, 238 ಜನ ರಾಜ್ಯಗಳಿಂದ ಆಯ್ಕೆ ಆಗಬೇಕು, 12 ಜನ ರಾಷ್ಟ್ರಪತಿಗಳ ಮೂಲಕ ನಾಮನಿರ್ದೇಶನ ಮಾಡಬೇಕು. ಎಷ್ಟು ಜನ? 250 ಜನ. ಇನ್ನ ಲೋಕಸಭೆಗೆ 550 ಜನರು ಇರಬೇಕು. ಅದರೊಳಗೆ 530 ಜನ ರಾಜ್ಯಗಳಿಂದ, 20 ಜನ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆಗಬೇಕು. ಆಮೇಲೆ ಆರ್ಟಿಕಲ್ 331 ಪ್ರಕಾರ ಆಂಗ್ಲೋ ಇಂಡಿಯನ್ಸ್ ಇದನ್ನು ಏನು ರಿಪ್ರೆಸೆಂಟೇಷನ್ ಕಡಿಮೆ ಇತ್ತು ಅಂತಂದ್ರೆ, ಪ್ರತಿನಿಧಿತ್ವ ಕಡಿಮೆ ಇತ್ತು ಅಂತಂದ್ರೆ ಅವ್ರನ್ನ ಇಬ್ರು ಜನ ಆಯ್ಕೆ ಮಾಡಬೇಕು ಅಂತ ಆರ್ಟಿಕಲ್ 331 ಹೇಳ್ತೈತೆ ಅಂತ ನೋಡಿದ್ವಿ. ಈ ಆರ್ಟಿಕಲ್ 331ರ ಪವರ್ ಅನ್ನ, ಪ್ರಾವಿಷನ್ ಅಲ್ಲಿ ಇರ್ತಕ್ಕಂಥ ವಿಷಯವನ್ನ 104ನೇ ತಿದ್ದುಪಡಿಯ ಮೂಲಕ ರದ್ದು ಮಾಡ್ಯಾರ. ಈಗ ಆಂಗ್ಲೋ ಇಂಡಿಯನ್ಸ್ ಸ್ಟೇಟಸ್ ಏನೂ ಇಲ್ಲ ಅಂತ ಗೊತ್ತಾಯ್ತು. ಒಟ್ಟು ರಾಜ್ಯಸಭೆಗೆ 250 ಜನ, ಲೋಕಸಭೆಗೆ 550 ಜನ ಆಯ್ಕೆ ಮಾಡಬೇಕು ಅಂತ ಹೇಳ್ತೈತಿ. ಹೌದಾ? ಆಯ್ಕೆಯನ್ನ ಯಾವ ಆಧಾರದ ಮೇಲೆ ಮಾಡಬೇಕು? ವಾಟ್ ಈಸ್ ದರ್ ಕ್ವಾಲಿಫಿಕೇಶನ್? ಅವರಿಗೆ ಅರ್ಹತೆ ಏನಿರಬೇಕು? ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಬಿಫೋರ್ ದಿ ಸೆಲೆಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ ಟು ದಿ ರಾಜ್ಯಸಭಾ ಅಂಡ್ ಲೋಕಸಭಾ. ವಾಟ್ ವಾಸ್ ದ ಕ್ವಾಲಿಫಿಕೇಶನ್ ಅಂತ ಏನ್ ಇರಬೇಕು ಅವ್ರ ಹತ್ರ ಅರ್ಹತೆ? ಅವ್ರನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಏನ್ ಕ್ವಾಲಿಫಿಕೇಶನ್ ಇರಬೇಕು? ಯಾವ ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ, ಯಾವ ಅರ್ಹತೆ ಇತ್ತು ಅಂತಂದ್ರೆ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಸರ್ ಏನ್ ಸರ್ ಅವ್ರ ಕ್ವಾಲಿಫಿಕೇಶನ್ ಏನೋ? ಒಂದ್ ಸುಳ್ಳು ಹೇಳಕ್ ಬರ್ತಿರ್ಬೇಕ್ರಿ, ಒಂದ್ ತುಡುಗು ಮಾಡಕ್ ಬರ್ತಿರ್ಬೇಕ್ರಿ, ಒಂದ್ ಲಂಚ ತಗೊಳಕ್ ಬರ್ತಿರ್ಬೇಕ್ರಿ, ಆಮೇಲೆ ಭ್ರಷ್ಟ ಆಗಿರ್ಬೇಕ್ರಿ. ಇಷ್ಟಾದ್ರೂ ಸಾಕ್ರಿ ಅಂತಂದ್ರೆ ಇಷ್ಟಾದ್ರೂ ಸಾಕ್ರಿ ಅಂತೀರಣ್ಣ? ಇಲ್ಲ, ಅದು ಕಾಮನ್ ಆಗಿ ನಮಗ್ ಗೊತ್ತಿರೋದು ಅಂದ್ರೆ ಇನ್ನು ಪ್ರಾಕ್ಟಿಕಲ್ ನಡೀತಿರೋದು. ನಾನು ಎಲ್ಲರ ಬಗ್ಗೆನೂ ಮಾತಾಡಕತ್ತಿಲ್ಲ, ಯಾರೋ ಒಬ್ಬರ ಬಗ್ಗೆನೂ ಮಾತಾಡಕತ್ತೀವಿ ಅಂತಂದ್ರೆ ಅದು ಎಲ್ಲರನ್ನೂ ಅದ್ರೊಳಗೆ ಮುಚ್ಚಾಕೋತೈತಿ. ಏನ ಸುಳ್ಳು ಹೇಳಕ್ ಬರ್ತಿರ್ಬೇಕು. ಫಸ್ಟ್ ಕ್ವಾಲಿಫಿಕೇಶನ್ ಟು ದಿ ಬಿಕಮ್ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಈಸ್ ಹಿ ಹ್ಯಾಸ್ ಸ್ಕಿಲ್ ಟು ಸೇ ಲೈ. ಅವ್ನು ಸುಳ್ಳು ಹೇಳಕ್ ಬರ್ತಿರ್ಬೇಕು. ಈ ಟೇಕ್ ಅ ಬ್ರೈಬರಿ ಈಸ್ ಅನದರ್ ಕಂಡೀಷನ್. ಅವ್ನು ಲಂಚ ತಗೊಳಕ್ ಬರ್ತಿರ್ಬೇಕು, ಸುಳ್ಳು ಹೇಳಕ್ ಬರ್ತಿರ್ಬೇಕು, ಲಂಚ ತಗೊಳಕ್ ಬರ್ತಿರ್ಬೇಕು, ಒಂದೆರಡು ಸಣ್ಣ ಪುಟ್ಟ ಬಡದಾಟದ್ದು ಅವು ಇವು 2-3 ಕೇಸ್ ಇರ್ಬೇಕು. ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ನೀವು ತೆಗೆದು ನೋಡ್ರಿ. ಡಾಟಾ ಲೋಕಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆಯಲ್ಲಿ 22% ಜನರ ಮೇಲೆ ಸೀರಿಯಸ್ ಕ್ರೈಮ್ ಕೇಸಸ್ಗಳದಾವೆ ರಿಪೋರ್ಟ್ ನಲ್ಲಿ, ಸೀರಿಯಸ್ ಕ್ರೈಮ್ ಕೇಸಸ್. ಆಮೇಲೆ ಉಳಿದ ಆಫೀಸರ್ಗಳಿಗೆಲ್ಲ ಧಮಕಿ ಹಾಕಕ್ ಬರ್ತಿರ್ಬೇಕು. ಇಷ್ಟಾದ್ರೆ ಸಾಕಂಡ್ರೆ ದಿಸ್ ಇಸ್ ದ ಪ್ಯೂರೆಸ್ಟ್ ಕ್ವಾಲಿಫಿಕೇಶನ್ ಫಾರ್ ದಟ್ ಪೋಸ್ಟ್ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಹಂಗಿಲ್ಲ. ಸಂವಿಧಾನದೊಳಗ ಬಾರಿ ಚಂದ ಬರ್ದಾರೆ, ಹೂ ಈಸ್ ಬಿಕಮ್ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ವಾಟ್ ಶುಡ್ ಹಿ ಡೂ ವಿ ವಾಂಟ್ ಟು ಬಿಕಮ್ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂತಂದ್ರೆ ಆರ್ಟಿಕಲ್ 84 ಅದರ ಬಗ್ಗೆ ವಿವರಣೆಯನ್ನ ಕೊಡ್ತೈತಿ. ಹೂ ಈಸ್ ಬಿಕಮ್ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳಿ ಕೇಳಿರೋ ಕ್ವಶನ್ಗೆ ಯಾರು ಸಂಸತ್ತಿನ ಸದಸ್ಯರಾಗಬೇಕು ಅನ್ನೋದ ಕ್ವಶನ್ಗೆ ಆನ್ಸರ್ ಮಾಡೋದು ಆರ್ಟಿಕಲ್ 84. ಆರ್ಟಿಕಲ್ 84ರಲ್ಲಿ ಸಂಸತ್ತಿನ ಸದಸ್ಯರಿಗೆ ಸಂಬಂಧಿಸಿದಂತೆ ಅರ್ಹತೆಗಳನ್ನ ಪಟ್ಟಿ ಮಾಡಿದ್ದಾರೆ. 3 ಅರ್ಹತೆಗಳು ಇರಲೇಬೇಕು ಅಂತ. ಆ 3 ಅರ್ಹತೆಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಒನ್ ಬೈ ಒನ್ ಏನಿರಬೇಕು ಅಂತೇಳಿ. ಫಸ್ಟ್ನೇದೇನು? ಅ ಪರ್ಸನ್ ಶಾಲ್ ನಾಟ್ ಬಿ ಕ್ವಾಲಿಫೈಡ್ ಟು ಬಿ ಚೂಸನ್ ಟು ಫಿಲ್ ಅ ಸೀಟ್ ಇನ್ ಪಾರ್ಲಿಮೆಂಟ್ ಅನ್ಲೆಸ್ ಹಿ ಈ ಕೆಳಗಿನ ಷರತ್ತುಗಳನ್ನು ಪೂರೈಸದ ಹೊರತು, ಷರತ್ತುಗಳು ಅಂತಂದ್ರೆ ಕಂಡೀಷನ್ಗಳನ್ನ, ಕ್ವಾಲಿಫಿಕೇಶನ್ಗಳನ್ನ ಪೂರೈಸದ ಹೊರತು, ಅವು ಇರದ ಹೊರತು ಒಬ್ಬ ವ್ಯಕ್ತಿಯನ್ನ ನಾವು ಏನ್ ಮಾಡಕ್ ಬರೋದಿಲ್ಲ, ಆ ಸಂಸತ್ತಿಗೆ ಸದಸ್ಯನನ್ನಾಗಿ ಮಾಡಲು ಬರುವುದಿಲ್ಲ. ಯಾವ್ದು ಕ್ವಾಲಿಫಿಕೇಶನ್? ಹಿ ಈಸ್ ಅ ಸಿಟಿಜನ್ ಆಫ್ ಇಂಡಿಯಾ. ಒಬ್ಬ ವ್ಯಕ್ತಿ ಭಾರತೀಯ ಸದಸ್ಯನಾಗಿರದಿದ್ದರೆ ಆತನನ್ನ ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡಲು ಬರುವುದಿಲ್ಲ. ಇದು ಫಸ್ಟ್ನೇ ಕ್ವಾಲಿಫಿಕೇಶನ್. ಎಲ್ಲಾದ್ರೂ ಇದೆ. ರಾಷ್ಟ್ರಪತಿಗೂ ಅದೇ, ಉಪರಾಷ್ಟ್ರಪತಿಗೂ ಅದೇ, ಮೆಂಬರ್ಗಳಿಗೂ ಅದೇ, ಆಮೇಲೆ ಯಾವುದು ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳಿಗೂ ಅದೇ, ಎಲ್ಲರಿಗೂ ಅದೇ. ಫಸ್ಟ್ ಕ್ವಾಲಿಫಿಕೇಶನ್ ಏನು? ಹಿ ಈಸ್ ಅ ಸಿಟಿಜನ್ ಆಫ್ ಇಂಡಿಯಾ. ಅವನು ಭಾರತೀಯ ನಾಗರಿಕನಾಗಿರತಕ್ಕದ್ದು. ಎಲ್ಲಿ ಇಟಲಿ ಅಮೆರಿಕದಿಂದ ಬಂದು ಪೌರತ್ವ ಪಡೆಯಲಾರದೆ, ಭಾರತದ ನಾಗರಿಕನಾಗಲಾರದೆ ಅವನು ಸೀದಾ MP ಆಗಕ್ ಬರೋದಿಲ್ಲ. ಈ ಕ್ಯಾನಾಟ್ ಸ್ಟ್ಯಾಂಡ್ ಟು ದಿ ಎಲೆಕ್ಷನ್ ಅನ್ಲೆಸ್ ಆರ್ ಅಂಟಿಲ್ ಈ ಬಿಕಮ್ ಅ ಇಂಡಿಯನ್ ಸಿಟಿಜನ್. ಅವನು ಭಾರತೀಯ ಸದಸ್ಯನಾಗದ ಹೊರತು ಆತನಿಗೆ ಚುನಾವಣೆಗೆ ಸ್ಪರ್ಧಿಸಲು ಬರುವುದಿಲ್ಲ. ಯಾಕಂತಂದ್ರೆ ಭಾರತೀಯರ ಈಗ ಯಾರೋ ಒಬ್ಬ ಅಮೆರಿಕದವ ಬಂದು ಎಲೆಕ್ಷನ್ ನಿಲ್ತಾನ ಅಂತಂದ್ರೆ ಅವ್ನ್ ಓಟ ಗೆಲ್ಸೋ ಮಂದಿನೂ ಬಾಳ ಇರ್ತೈತಿ.
ಯಾಕಂತಂದ್ರೆ ನಮ್ಮಲ್ಲಿ ಇಂಡಿಯಾದೊಳಗೆ ದುಡ್ಡು ಒಂದು ಬಿಟ್ರೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ದುಡ್ಡು ಒಂದು, ಜಾತಿ ಒಂದು, ಧರ್ಮ ಒಂದು. ದ ಎಲೆಕ್ಷನ್ಸ್ ಆರ್ ಆನ್ ದ ಬೇಸಿಸ್ ಆಫ್ ದೀಸ್ 3 ಇಂಗ್ರೀಡಿಯೆಂಟ್ಸ್. ಯಾರು ಬೇಕಾದವರು ಪ್ರಚಾರ ಮಾಡಕ್ ಹೋದ್ರೆ ಈ ಮೂರು ಏನು ಜಾತಿ, ಧರ್ಮ, ಆಮೇಲೆ ದುಡ್ಡು, ಇವು ಮೂರದ ಆಧಾರದ ಮೇಲೆನೆ ಓಟ್ ಹಾಕೋದವ್ರಿಗೆ. ಅವ ನನಗೆ 2,000 ಕೊಟ್ಟ, ನೀ 5,000 ಕೊಟ್ಟ, ನಿನಗೆ ಹಾಕ್ತೀನಿ. ಅವ ನಮ್ಮ ಜಾತಿ ಅವನ ಅವ್ನಿಗೆ ಓಟ್ ಹಾಕೋದು, ಅವ ನಮ್ಮ ಧರ್ಮದವನ ಅವ್ನಿಗೆ ಓಟ್ ಹಾಕೋದು. ಭವ್ಯ ಭಾರತವನ್ನ ಕಟ್ಟೋದು ಹೆಂಗೆ ಈ ರೀತಿ ಆದ್ರೆ? ಇರ್ಲಿ, ಅಮೆರಿಕದವ ಬಂದು ಯಾವರ ಶಿಕಾಂಗ ಒಂದು ಓಟಿಗೆ 1 ಲಕ್ಷ 2 ಲಕ್ಷ ಕೊಡ್ತೀನಪ್ಪ ಓಟ್ ಹಾಕ್ರಿ ಅಂತಂದ್ರೆ ಅವ್ನಿಗೆ ಓಟ್ ಹಾಕೋ ಮಂದಿನೂ ಭಾಳ ಐತಿ. ಹೌದಾ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಭಾರತೀಯ ಸಮಸ್ಯೆಗಳನ್ನ ಅರಿಯಲು ಭಾರತೀಯರೇ ಆಗಿರಬೇಕು. ಅದಕ್ಕೆ if you stand to the contest the election for the post of the MP, you should be a citizen of the India. ಭಾರತೀಯ ಸದಸ್ಯನಾಗಿರಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಭಾರತದ ನಾಗರಿಕನಾಗಿರುವ ವ್ಯಕ್ತಿ ಮಾತ್ರ ಚುನಾವಣೆಗೆ ನಿಲ್ಲಬಹುದು. ಇದು ಒಂದನೇದು ನಮಗೆ ಗೊತ್ತಿರಬೇಕು. ಅದ್ರ ಮುಂದೆ ಬರೀತಾರೆ, ಏನು ಬರೀತಾರೆ? ಬರೇ ಅವ ಭಾರತೀಯ ಸದಸ್ಯನಾದ್ರೆ ಅಷ್ಟ ಅಲ್ಲ, ನಾ ಭಾರತೀಯ ಸದಸ್ಯ ಆದ್ರೆ ನಾ ಪ್ರಮಾಣ ವಚನ ಸ್ವೀಕರಿಸಂಗಿಲ್ಲ, ನಾನು ದೇಶಕ್ಕೆ ನಿಷ್ಠನಾಗಿರ್ತೀನಿ ಅಂತೇಳಿ ಯಾರ ಮುಂದೆ ಸರ್ಟಿಫಿಕೇಟ್ ತಗೊಳಂಗಿಲ್ಲ. ಹಂಗಾರೆ ನನಗೆ ಎಲೆಕ್ಷನ್ ನಿಲ್ಲಕ್ ಬರ್ತದೆ ಅಂತ ಕೇಳಿದ್ರೆ ಇಲ್ಲ. ಯು ಮೇ ಸಬ್ಸ್ಕ್ರೈಬ್ ಯುವರ್ ಓತ್ ಬಿಫೋರ್ ದಿ ಅಥಾರಿಟಿ ಡಿಸೈಡೆಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆರ್ ಆನ್ ಬಿಹಾಫ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಏನಂತ ಹೇಳ್ತಾರೆ ನೋಡೋಣ. ಮೇಕ್ ಅಂಡ್ ಸಬ್ಸ್ಕ್ರೈಬ್ ಬಿಫೋರ್ ಸಮ್ ಪರ್ಸನ್ ಅಥರೈಸ್ಡ್ ಇನ್ ದಟ್ ಬಿಹಾಫ್ ಬೈ ದಿ ಎಲೆಕ್ಷನ್ ಕಮಿಷನ್ ಅಂಡ್ oath of affirmation according to the form set out for the purpose in the third schedule. ಮೂರನೇ ಅನುಸೂಚಿಯಲ್ಲಿ ಹೇಳಿದಂತೆ ಪ್ರಮಾಣ ವಚನವನ್ನು ಸ್ವೀಕರಿಸಲು ಹೇಳುವ ಅಥವಾ ಫಾರ್ಮ್ಯಾಟ್ ಅನ್ನ ಕೊಡುವ ಅನುಸೂಚಿ ಯಾವುದು ಅಂತ ಕೇಳಿದ್ರೆ ಮೂರನೇ ಅನುಸೂಚಿ. ಎಲ್ಲರಿಗೂ ಅದೇ ಕೊಡ್ತೈತಿ. ರಾಷ್ಟ್ರಪತಿಗೂ ಅದೇ ಕೊಡ್ತೈತಿ, ಉಪರಾಷ್ಟ್ರಪತಿಗೂ ಅದೇ ಕೊಡ್ತೈತಿ, ಜಡ್ಜ್ಗಳಿಗೂ ಅದೇ ಕೊಡ್ತೈತಿ, ಈ ಸದಸ್ಯರಿಗೂ ಅದೇ ಕೊಡ್ತೈತಿ. ಮೂರನೇ ಅನುಸೂಚಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಫಾರ್ಮ್ಯಾಟ್ಗಳ ಬಗ್ಗೆ ಹೇಳ್ತೈತಿ. ಹೌದಾ? ಮೂರನೇ ಅನುಸೂಚಿಯಲ್ಲಿ ಎಲೆಕ್ಷನ್ ನಿಲ್ಲುವ ಸಲುವಾಗಿ ಈ ಪರ್ಪಸ್ ಸಂಬಂಧನೇ ಒಂದು ಫಾರ್ಮ್ ಅನ್ನ ಸೆಟ್ ಔಟ್ ಮಾಡಿರ್ತಾರೆ. ಏನಂತ ಹೇಳಿ, ನಾನು ಭಾರತಕ್ಕೆ ನಿಷ್ಠನಾಗಿರುತ್ತೇನೆ, ಭಾರತೀಯರ ಸೇವೆಯನ್ನ ಮಾಡುತ್ತೇನೆ, ಹಿಂಗೆಲ್ಲ ಬರ್ದಿರ್ತಾರ ಅದ್ರಾಗೆ. ಆ ಪರ್ಪಸ್ ಸಂಬಂಧ ಸೆಟ್ ಔಟ್ ಮಾಡಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ ನೀನು ಓತ್ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಏನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಲ್ಲ, ನಾನು ಭಾರತಕ್ಕೆ ನಿಷ್ಠನಾಗಿರ್ತೀನಿ ಅಂತ ಹೇಳಿ ಸಬ್ಸ್ಕ್ರಿಪ್ಷನ್ ತಗೋಬೇಕು. ಹೌದಾ? ಯಾರ ಮುಂದೆ ತಗೋಬೇಕು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಅದ್ರ ಸಲುವಾಗಿ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿರ್ತೈತಿ, ಅಥಾರಿಟಿಯನ್ನ ನೇಮಕ ಮಾಡಿರ್ತೈತಿ. ಆ ವ್ಯಕ್ತಿಯ ಮುಂದೆ ನೀನು ಓತ್ ಅಂಡ್ ಅಫರ್ಮೇಷನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕಾಗ್ತೈತಿ. ವಿದೌಟ್ ದಟ್ ಯು ಕ್ಯಾನಾಟ್ ಸ್ಟ್ಯಾಂಡ್ ಇನ್ ದಿ ಎಲೆಕ್ಷನ್ ಟು ಕಂಟೆಸ್ಟ್ ದಿ ಎಲೆಕ್ಷನ್. ಅದನ್ನ ಮಾಡದ ಹೊರತು ನೀನು ಎಲೆಕ್ಷನ್ ನಿಲ್ಲಕ್ಕೆ ಬರಂಗಿಲ್ಲ, ಎಲೆಕ್ಷನ್ ಸ್ಪರ್ಧೆನ ಮಾಡಕ್ಕೆ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ದಟ್ ಈಸ್ ಅನ್ ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಟು ಕಂಟೆಸ್ಟ್ ದಿ ಎಲೆಕ್ಷನ್. ವೇರ್ ದಟ್ ಡಿಸ್ಕ್ರೈಬ್ ಅಂತ ಕೇಳಿದ್ರೆ ಇನ್ ದಿ ಆರ್ಟಿಕಲ್ 84 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೇರ್ ಡಿಸ್ಕ್ರೈಬ್ಡ್ ದಿ ಮ್ಯಾನರ್ ದೋಸ್ ಹೂ ಕಂಟೆಸ್ಟ್ ದಿ ಎಲೆಕ್ಷನ್. ಯಾರು ಸ್ಪರ್ಧೆ ಮಾಡ್ತಿರ್ತಾರೋ ಚುನಾವಣೆಗೆ ಅವರಿಗಾಗಿನೇ ಆರ್ಟಿಕಲ್ 84 ಉಪಬಂಧ ಏನಲ್ಲಿ ಹೇಳ್ಯಾರ. ಆರ್ಟಿಕಲ್ 84 ಸಬ್ ಕ್ಲಾಸ್ ಏನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಯಾರ. ಅವನು ಭಾರತೀಯ ಸದಸ್ಯನಾಗಿರುವುದರ ಜೊತೆಗೆ ಏನ್ ಮಾಡಬೇಕು? ಅನುಸೂಚಿ 3ರಲ್ಲಿ ಹೇಳಿರುವಂತೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಎಲೆಕ್ಷನ್ ಕಮಿಷನ್ ಅದಕ್ಕಾಗಿಯೇ ನೇಮಿಸಿದ ವ್ಯಕ್ತಿಯ ಮುಂದೆ, ತಾಲೂಕು ಮಟ್ಟದಲ್ಲಿ ಆದ್ರೆ ತಹಶೀಲ್ದಾರ್, ಜಿಲ್ಲಾ ಮಟ್ಟದಲ್ಲಿ ಆದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ, DM ಮುಂದೆ ಸಬ್ಸ್ಕ್ರೈಬ್ ಮಾಡಬೇಕು. ಡಿಸಿಷನ್ ಫ್ರೀ ಕಂಡೀಷನ್. ಎಲೆಕ್ಷನ್ ಕಮಿಷನ್ ನಿರ್ಧರಿಸಿದ ಅಥಾರಿಟಿ, ಪ್ರಾಧಿಕಾರದ ಮುಂದೆ. ಅದು ನಮಗೆ ಗೊತ್ತಿರಬೇಕು. ಎಲ್ಲರ ಹೋಗಿ ಇಲ್ಲ ನಾ ಭಾರತೀಯ ಪ್ರಜಾದನಿ, ನಾನು ವೋಟರ್ ಕಾರ್ಡ್ ಐತಿ, ನಾ ಎಲೆಕ್ಷನ್ ನಿಲ್ಲಪ್ಪ, ನಾನು ನಿನ್ ಮುಂದೆ ಓಟ್ ತಗೊಳಂಗಿಲ್ಲ, ತನಕ್ ಬರಂಗಿಲ್ಲ. ಯು ಕೆನಾಟ್ ಸೇ ದಟ್ ಬಿಕಾಸ್ ಆಫ್ ವಾಟ್? ಅಬ್ಲಿಗೇಷನ್ ಈಸ್ ಏನೋ ಆ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಸಂವಿಧಾನ ನಿಮ್ಮ ಮೇಲೆ ಹೇರಿದೆ. ವಿದೌಟ್ ದಟ್ ಯು ಕೆನಾಟ್ ಸ್ಟ್ಯಾಂಡ್. ನೀವು ಆ ರೀತಿ ಪ್ರಮಾಣ ವಚನವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನೀವು ಚುನಾವಣೆಗೆ ನಿಲ್ಲಕ ಬರೋದಿಲ್ಲ. ಯು ಕೆನಾಟ್ ಕಂಟೆಸ್ಟ್ ದಿ ಎಲೆಕ್ಷನ್ ಅನ್ಲೆಸ್ ಆರ್ ಅಂಟಿಲ್ ಯು ಸಬ್ಸ್ಕ್ರೈಬ್ ಓತ್ ಅಂಡ್ ಅಫರ್ಮೇಷನ್ ಬಿಫೋರ್ ದಿ ಎಲೆಕ್ಷನ್ ಕಮಿಷನ್. ಗೊತ್ತಿರಬೇಕು. ಚುನಾವಣಾ ಪ್ರಾಧಿಕಾರದ ಮುಂದೆ ಆ ರೀತಿಯಾಗಿರ್ತಕ್ಕಂಥ ಓತು, ಪ್ರಮಾಣ ವಚನ ಮತ್ತು ಸಬ್ಸ್ಕ್ರಿಪ್ಷನ್ ಅನ್ನು ಮಾಡಲೇಬೇಕು. ದಟ್ ಈಸ್ ಅನ್ ನೆಸೆಸರಿ ಕಂಡೀಷನ್. ಅನಿವಾರ್ಯವಾಗಿರ್ತಕ್ಕಂಥ ಷರತ್ತದು. ಸರ್, ನಾ ಭಾರತದವನ್ರಿ, ನಾ ಯಾಕೆ ಅವ್ರ ಮುಂದೆ ಹೋಗಿ ನಾ ಪ್ರಮಾಣ ವಚನ ಸ್ವೀಕರಿಸಬೇಕು? ವಾಟ್ ಈಸ್ ದೇರ್ ಅಥಾರಿಟಿ ಅಂತ ಕೇಳಬಾರ್ದು ನೀವು. ಅವ್ರಿಗೆ ಏನ್ ಅಧಿಕಾರ ಐತಿ ಅಂತ ಕೇಳಬಾರ್ದು. ಅವ್ರಿಗೆ ಅಧಿಕಾರವನ್ನ ಚುನಾವಣಾ ಪ್ರಾಧಿಕಾರವೇ ಕೊಟ್ಟಿರ್ತೈತಿ. ಚುನಾವಣಾ ಅಂದ್ರೆ ಹಂಗಿರ್ತೈತಿ. ದಟ್ ಈಸ್ ಅನ್ ಬೆಸ್ಟ್. ಅದಕ್ಕೆ ಬರ್ತಾರೆ ಕ್ವಾಲಿಫಿಕೇಶನ್. ವಾಟ್ ಈಸ್ ದ ಫಸ್ಟ್ ಕ್ವಾಲಿಫಿಕೇಶನ್? ಹಿ ಶುಡ್ ಬಿ ದಿ ಸಿಟಿಜನ್ ಆಫ್ ಇಂಡಿಯಾ. ಅವನು ಭಾರತದ ಪ್ರಜೆಯಾಗಿರಬೇಕು. ಪ್ರಜೆ ಆಗದ ಹೊರತು ಅವನು ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಬೇರೆ ದೇಶದವ್ರು ಬಂದು ಭಾರತದಾಗ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಭಾರತದ ನಾಗರಿಕ, ವಾಟ್ ಎವರ್ ಇಟ್ ಮೇ ಬಿ, ಹಿ ಈಸ್ ಬೈ ಬರ್ತ್ ಆರ್ ಹಿ ಈಸ್ ಬೈ ಡಿಸೆಂಟ್, ವಾಟ್ ಎವರ್ ಇಟ್ ಮೇ ಬಿ. ಅವನು ಜನನದ ಮೂಲಕ ಭಾರತದ ಪ್ರಜೆಯರಾಗಿರಬೇಕು, ಅಥವಾ ಡಿಸೆಂಟ್ ಮೂಲಕ ಭಾರತದ ಪ್ರಜೆಯರಾಗಿರಬೇಕು, ಅಥವಾ ಮತ್ಯಾವುದೋ ಮೂಲಗಳಿಂದ, 5 ಮೂಲಗಳದ ಆ ರೀತಿ ಯಾವುದೇ ಮೂಲಗಳಿಂದ ನಾವು ಭಾರತದ ಪ್ರಜೆ ಆಗಿದ್ರೆ ಸಾಕು.
ಇದು ಗೊತ್ತಿರಬೇಕು. ಸರ್ ಭಾರತದ ಪ್ರಜೆ ಆದ ವ್ಯಕ್ತಿ ಹುಚ್ಚಿದ್ದಂದ್ರೆ ಹೆಂಗ್ರಿ ಸರ್ ಅಂತ ಕೇಳ್ಬೋದು. ಅವಂಗೂ ಎಲೆಕ್ಷನ್ ನಿಲ್ಲಕ್ ಬರ್ತೈತೇನ ಅಂತ. ಇಫ್ ಅ ಪರ್ಸನ್ ಈಸ್ ಅನ್ಸೌಂಡ್ ಮೈಂಡ್, ಅವನು ಎಲೆಕ್ಷನ್ ನಿಲ್ಬೋದೇನ ಅಂತ. ಬಟ್ ಅವ್ನು ಅನ್ಸೌಂಡ್ ಮೈಂಡ್ ಇದ್ದಂಗ ಅದು ಎಲೆಕ್ಷನ್ ಐತಿ ಹೆಂಗ್ ಗೊತ್ತಾಕೈತಿ? ಆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತಂದ್ರೆ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಅವ್ನ್ ಫಾರ್ಮ್ ಫಿಲ್ಅಪ್ ಮಾಡಕ್ ಬರ್ತೈತಿ ಅಂತಂದ್ರೆ ಹಿ ಈಸ್ ನಾಟ್ ಎನ್ ಅನ್ಸೌಂಡ್ ಮೈಂಡ್. ಯಾರಿಗೆ ಫಾರ್ಮ್ ಫಿಲ್ಅಪ್ ಮಾಡಕ್ ಬರ್ತೈತೆ ಅವರು ಬೌದ್ಧಿಕವಾಗಿ ಶಕ್ತರಾಗಿದ್ದಾರೆ ಅಂತ ಅರ್ಥ. ಅವ್ರನ್ನ ಅನ್ಸೌಂಡ್ ಮೈಂಡ್ ಅಂತ ಹೆಂಗ್ ಕರಿತೀರಿ? ಹೌದಾ? ಅದು ಗೊತ್ತಿರಬೇಕಷ್ಟೇ. ಯಾರಿಗೆ ತಾನು ಯಾರು, ನಾ ಏನು ಮಾಡಕತ್ತೀನಿ, ನನ್ನ ಕ್ವಾಲಿಫಿಕೇಶನ್ ಏನು, ನಾ ಎಲ್ಲಿದ್ದ, ನನ್ನ ಊರು ಯಾವುದು, ಇದೆಲ್ಲ ಗೊತ್ತಿತ್ತು ಅಂತಂದ್ರೆ ಅವ್ನು ಅನ್ಸೌಂಡ್ ಮೈಂಡ್ ಅನ್ನಕ್ ಬರೋದಿಲ್ಲ. ಆಮೇಲೆ ಅನ್ಸೌಂಡ್ ಮೈಂಡ್ ಇದ್ದವ್ರು ಎಲೆಕ್ಷನ್ ನಿಲ್ಲಕ್ಕೂ ಬರೋದಿಲ್ಲ. ಅದು ಅದು ಗೊತ್ತಿರಲಿ. ಏನು ಗೊತ್ತಿರಬೇಕು? ಒಂದು, ಭಾರತದ ಪ್ರಜೆಯಾಗಿರಬೇಕು. ಎರಡನೇದು, ಅನುಸೂಚಿ 3ರಲ್ಲಿ ಹೇಳಿರುವಂತೆ ಪ್ರಮಾಣ ವಚನವನ್ನ ಎಲೆಕ್ಷನ್ ಕಮಿಷನ್ ನಿರ್ಧರಿಸಿದ ಪ್ರಾಧಿಕಾರದ ಮುಂದೆ ಸ್ವೀಕರಿಸಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಇದು 1ನೇ ಕಂಡೀಷನ್. ಇನ್ನ 2 ಕಂಡೀಷನ್ ಅದಾವೆ. ಆ 2 ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಅವ 2 ಕಂಡೀಷನ್ ಯಾವ ಅಂತೇಳಿ ನೋಡೋದಾದ್ರೆ, ಉಳಿದ 2 ಕಂಡೀಷನ್ಗಳು ಯಾವ ಅಂತೇಳಿ ನೋಡೋದಾದ್ರೆ, ಇನ್ ದ ಕೇಸ್ ಆಫ್ ದಿ ಸೀಟ್ ಇನ್ ದಿ ಕೌನ್ಸಿಲ್ ಆಫ್ ಸ್ಟೇಟ್, ಅವನೇನಾದ್ರೂ ರಾಜ್ಯಸಭೆಗೆ ಫೈಟ್ ಮಾಡಕತ್ತಿದ್ದ ಅಂತಂದ್ರೆ, ಇಫ್ ಅ ಪರ್ಸನ್ ಇಸ್ ಕಂಟೆಸ್ಟ್ ಟು ದಿ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆಫ್ ದಿ ಆರ್ ಫಾರ್ ದಿ ಸೀಟ್ ಇನ್ ಲೋಕಸಭಾ, ರಾಜ್ಯಸಭಾ ಅಂತಿದ್ರೆ, ಆತ ನಾಟ್ ಲೆಸ್ ದೆನ್ 30 years ಆಫ್ ದಿ ಏಜ್, ಅವನಿಗೆ ಎಷ್ಟು ವಯಸ್ಸಾಗಿರ್ಬೇಕು ಅಂತಂದ್ರೆ 30 ವರ್ಷಕ್ಕಿಂತ ಕಡಿಮೆ ಇರಬಾರ್ದು. ಇಟ್ ಈಸ್ ಅನ್ ಅನದರ್ ಕಂಡೀಷನ್ ಫಾರ್ ದಿ ಪರ್ಸನ್ ಹೂ ಈಸ್ ಕಂಟೆಸ್ಟ್ ದಿ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆರ್ ಸೀಟ್ ಟು ದಿ ರಾಜ್ಯಸಭಾ. ಯಾರು ರಾಜ್ಯಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರ್ತಾರ ಆ ವ್ಯಕ್ತಿಗೆ 30 ವರ್ಷ ಆಗಿರಬೇಕು. 29 ವರ್ಷ 364 ದಿನ ಆದ್ರೂ ಹಿ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ ದಿ ಪೋಸ್ಟ್ ಆಫ್ ದಿ ರಾಜ್ಯಸಭಾ ಆರ್ ದಿ ಸೀಟ್ ಗೆಟ್ ಇನ್ ರಾಜ್ಯಸಭಾ. 29 ವರ್ಷ 364 ದಿನ ಆಗಿದ್ರು ಅವಂಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಬರೋದಿಲ್ಲ. ಹಿ ಈಸ್ ಕಂಪ್ಲೀಟ್ ಹಿಸ್ ಏಜ್ ಆಫ್ 30 years. ಇದೊಂದು ಕ್ವಾಲಿಫಿಕೇಶನ್. ಒಂದೇದು, ಯಾವ ವ್ಯಕ್ತಿ ರಾಜ್ಯಸಭೆಗೆ ಎಲೆಕ್ಷನ್ ನಿಲ್ಲಕ್ ಬಯಸ್ತಾನ ಆ ವ್ಯಕ್ತಿಗೆ ಕಂಪಲ್ಸರಿ 30 ವರ್ಷ ಆಗಿರಬೇಕು. ಒಂದನೇದು, ಅವನು ಭಾರತೀಯನಾಗಿರಬೇಕು. ಎರಡನೇದು, ರಾಜ್ಯಸಭೆಗೆ ಎಲೆಕ್ಷನ್ ನಿಲ್ಲಕತ್ತಿದ್ದ ಅಂತಂದ್ರೆ ಆತನಿಗೆ 30 ವರ್ಷ ಆಗಿರಬೇಕು. ಇನ್ ಕೇಸ್ ಆಫ್ ದಿ ಸೀಟ್ ಇನ್ ದ ಹೌಸ್ ಆಫ್ ದಿ ಪೀಪಲ್ ನಾಟ್ ಲೆಸ್ ದನ್ 25 years, ಆ ವ್ಯಕ್ತಿ ಏನಾದ್ರೂ ಲೋಕಸಭೆಯ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಅಂತಂದ್ರೆ, ಹಿ ಶಾಲ್ ಕಂಟೆಸ್ಟ್ ದಿ ಎಲೆಕ್ಷನ್ ಫಾರ್ ದಿ ಪೋಸ್ಟ್ ಆಫ್ ದಿ ಲೋಕಸಭಾ, ದೆನ್ ಹಿ ಈಸ್ ಕಂಪ್ಲೀಟೆಡ್ ಹಿಸ್ ಏಜ್ ಆಫ್ 25 years. ಯಾವ ವ್ಯಕ್ತಿ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಬಯಸುತ್ತಾನೋ ಆ ವ್ಯಕ್ತಿಗೆ 25 ವರ್ಷ ತುಂಬಿರಲೇಬೇಕು. ವಾಟ್ ಇಸ್ ದಟ್? 25 years. 24 years 364 days ಆದ್ರೂ ಆ ವ್ಯಕ್ತಿ ಲೋಕಸಭೆಯ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಮಸ್ಟ್ ಅಂಡ್ ಶುಡ್ ಹಿ ಪೊಸೆಸ್ ಹಿಸ್ ಏಜ್ ಆಫ್ 25 years. ಅವನಿಗೆ 25 ವರ್ಷ ಆಗಿರಲೇಬೇಕು. ರಾಷ್ಟ್ರಪತಿಗಾದ್ರೆ 35 ವರ್ಷ. ರಾಷ್ಟ್ರಪತಿಗೆ 35 ವರ್ಷ. ರಾಜ್ಯಸಭೆಯ ಸದಸ್ಯರಿಗೆ 30 ವರ್ಷ. ಲೋಕಸಭೆಯ ಸದಸ್ಯರಿಗೆ 25 ವರ್ಷ. ಇವು ನೆನಪಿರ್ಬೇಕಾ? ಪ್ರತಿ ಸಲನೂ ಎಕ್ಸಾಮ್ನಾಗ ಬರವೆ. ಜೊತೆಗೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಲ್ಲಬೇಕಾಗಿತ್ತು ಅಂದ್ರೆ 21 ವರ್ಷ. ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಬೇಕಾಗಿತ್ತು ಅಂದ್ರೆ 21 ವರ್ಷ. ಇವು 4 ವರ್ಷಗಳು ನೆನಪಿರ್ಬೇಕು. 21, 25, 30, 35. ಆಮೇಲೆ ಭಾರತದೊಳಗ ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ಗಂಡ್ಮಕ್ಳಿಗೂ 21 ವರ್ಷ ಆಗಿರ್ಬೇಕು. ನೆನಪಲ್ಲಿ ಇರಲಿ. ನಿಮ್ಮ ವೋಟಿಂಗ್ ವಯಸ್ಸು 18 ಇದ್ರೂ ನೀವು ಮದುವೆ ಆಗ್ಬೇಕಾಗಿತ್ತು ಅಂದ್ರೆ 21 ವರ್ಷ ಆಗಿರಬೇಕು. ದಟ್ ಈಸ್ ಅನ್ ಕಂಡೀಷನ್ ಆರ್ ಕ್ವಾಲಿಫಿಕೇಶನ್ ಫಾರ್ ದಿ ಮ್ಯಾರೇಜ್. ಮದುವೆಗಾಗಿ ಆ ಅರ್ಹತೆ ಇರಬೇಕು. ಇರಲಿ, ಅದೇನಾರ ಸೆಕೆಂಡ್ರಿ. ಏನಾಗಿರಬೇಕು? ಒಬ್ಬ ವ್ಯಕ್ತಿ ರಾಜ್ಯಸಭೆಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಆತನಿಗೆ 30 ವರ್ಷ ಆಗಿರಬೇಕು. ಆಮೇಲೆ ಅದೇ ಇನ್ನೊಬ್ಬ ವ್ಯಕ್ತಿ ಲೋಕಸಭೆಗೆ ಏನಾದ್ರೂ ಸ್ಪರ್ಧೆ ಮಾಡಬೇಕಾಗಿತ್ತು ಅಂದ್ರೆ ಆತನಿಗೆ 25 ವರ್ಷ ಕಂಪ್ಲೀಟ್ ಆಗಿರಬೇಕು. ಇದು ಎರಡನೆಯ ಅರ್ಹತೆ. ಯಾರು ಸಂಸತ್ತಿನ ಸದಸ್ಯತ್ವವನ್ನು ಪಡೆಯಲು ಉತ್ಸುಕರಾಗಿರ್ತಾರೋ ಅವರಿಗೆ, ಯಾರಿಗೆ ಸಂಸತ್ತಿನ ಸದಸ್ಯರಾಗುವ ಇಚ್ಛೆ ಇರ್ತೈತೋ ಅವರಿಗೆ. ಹೌದಾ? ಇನ್ನೊಂದೈದು ಕಂಡೀಷನ್, ಅದೇನ ಅಂತೇಳಿ ನೋಡೋಣ. ಏನದು ಅಂತ ಕೇಳಿದ್ರೆ, he possesses such other qualifications as may be prescribed in that behalf by or under any law made by parliament. ಇಲ್ಲಿ ಪಾರ್ಲಿಮೆಂಟ್ ಅದ ರೋಲ್ ಸ್ಟಾರ್ಟ್ ಆಗ್ತೈತಿ. ರೋಲ್ ಆಫ್ ದಿ ಪಾರ್ಲಿಮೆಂಟ್ ವೇರ್ ಇನಿಷಿಯೇಟೆಡ್ ಇನ್ ಆರ್ಟಿಕಲ್ 84 subclass C. ಉಪಬಂಧ ಸಿ ನಲ್ಲಿ ಸಂಸತ್ತಿನ ಪಾತ್ರ ಸ್ಟಾರ್ಟ್ ಆಗ್ತೈತಿ. ಏನ್ ಪಾತ್ರ? ಈಗ ಏನ್ ಹೇಳಿದ್ರು ಅಂತಂದ್ರೆ, ಆ ವ್ಯಕ್ತಿ, ಯಾವ ವ್ಯಕ್ತಿ ಸಂಸತ್ತಿನ ಸದಸ್ಯನಾಗಲು ಬಯಸುತ್ತಾನೋ ಅವನು ಭಾರತೀಯನಾಗಿರಬೇಕು. ಒಂದು ವೇಳೆ ಅವ ರಾಜ್ಯಸಭೆಗೆ ಎಲೆಕ್ಷನ್ ನಿಲ್ಲವಿದ್ದ ಅಂತಂದ್ರೆ, ಅಂದ್ರೆ ಸಂಸತ್ತಿನಲ್ಲಿ 2 ಸದನಗಳು ಇರ್ತವೆ, ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ. ಹೌದಾ? ಅವ ರಾಜ್ಯಸಭೆಯ ಸದಸ್ಯನಾಗಬೇಕಾಗಿದ್ದ ಅಂತಂದ್ರೆ ಅವನಿಗೆ 30 ವರ್ಷ ಆಗಿರಬೇಕು. ವಾಲ್ಯಪ್ಪ ಅವ್ನು ಲೋಕಸಭೆಗೆ ಎಲೆಕ್ಷನ್ ನಿಲ್ತೀನಿ ಅಂತಂದ್ರೆ ಅವ್ನಿಗೆ 25 ವರ್ಷ ಆಗಿರಬೇಕು.
ಇವೆರಡು ಕಂಡೀಷನ್ ಫುಲ್ಫಿಲ್ ಮಾಡಿದ ನಂತರ, ಷರತ್ತುಗಳನ್ನು ಫುಲ್ಫಿಲ್ ಮಾಡಿದ ನಂತರ ಪಾರ್ಲಿಮೆಂಟ್ ಏನಾದ್ರೂ ಕಾನೂನುಗಳನ್ನು ತಗೊಂಡು ಬಂದು, ಸಂಸತ್ತು ಏನಾದ್ರೂ ಕಾನೂನುಗಳನ್ನು ತಗೊಂಡು ಬಂದು ಮತ್ತೀತರ ಕ್ವಾಲಿಫಿಕೇಶನ್ಗಳೇನಾದ್ರೂ ಒಂದು ಬೇಕು ಅಂತ ಆದೇಶ ಮಾಡಿತ್ತು ಅಂತಂದ್ರೆ ಆ ಕ್ವಾಲಿಫಿಕೇಶನ್ಗಳನ್ನು ಕೂಡ ಸಂಸತ್ತಿನ ಸದಸ್ಯರಾಗ ಬಯಸುವವರು ಹೊಂದಿರಬೇಕು. ಏನು ಪಾರ್ಲಿಮೆಂಟ್ ರೋಲ್ ಏನಿಲ್ಲಿ? ಯಾವುದೋ ಒಂದು ಕಾನೂನು ತಗೊಂಡು ಬಂದು, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾನೂನು ತಗೊಂಡ್ಬರ್ತಾರೆ, ಯಾರು MP ಎಲೆಕ್ಷನ್ ನಿಲ್ಲಬೇಕೋ ಅವರು ಕಂಪಲ್ಸರಿ ಡಿಗ್ರಿ ಪಾಸ್ ಆಗಿರಬೇಕು ಅಂತೇಳಿ ಒಂದು ರೂಲ್ ತಗೊಂಡ್ಬಂದ್ರು ಅಂತಂದ್ರೆ, ಎಲೆಕ್ಷನ್ ನಿಲ್ಲುವ ವ್ಯಕ್ತಿ, ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಎಲೆಕ್ಷನ್ ನಿಲ್ಲುವ ವ್ಯಕ್ತಿ ಕಂಪಲ್ಸರಿ ಡಿಗ್ರಿಯನ್ನ ಪಾಸ್ ಮಾಡಬೇಕು, ಯಾವುದರ ಸಬ್ಜೆಕ್ಟ್ನಾಗ ತಗೋರಿ. ಹೌದಾ? ಇಂತಹ ಕಾನೂನುಗಳನ್ನ ಮಾಡುವ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ಪಾರ್ಲಿಮೆಂಟ್ಗೆ ಐತಿ. ಒಂದು ವಿಷಯ ಸ್ಪಷ್ಟ ಆಗ್ತೈತಿ, ಇನ್ನಿತರ ಕ್ವಾಲಿಫಿಕೇಶನ್ ಗಳನ್ನ ನಿರ್ಧರಿಸುವ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ಸಂಸತ್ತಿಗೆ ಐತಿ. ಸಂಸತ್ನಾಗ ಯಾರು ಇರ್ತಾರೋ ಅಂತಂದ್ರೆ ಇವರೇ ಲೋಕಸಭೆ ಸದಸ್ಯರೇ ಇರ್ತಾರೆ. ಅವ್ರು ಏನ್ ಮಾಡ್ತಾರೋ ಅಂದ್ರೆ ತಮಗೆ ಹೆಂಗ ಕಾನೂನುಗಳು ಬೇಕೋ ಹಂಗ ಕಾನೂನುಗಳನ್ನು ಮಾಡ್ಕೊಂತಾರೆ. ಹೌದಾ? ಇದೇ ಪ್ರಾವಿಷನ್ ಅನ್ನು ಉಪಯೋಗಿಸಿಕೊಂಡು ಪೀಪಲ್ಸ್ ರೀಪ್ರೆಸೆಂಟೇಷನ್ ಆಕ್ಟ್ 1950 and 51 ಜಾರಿಗೆ ಬಂದವ, ನೆನಪಲ್ಲಿ ಇರಬೇಕು. ವಿತ್ ದ ಹೆಲ್ಪ್ ಆಫ್ ದಿ ಪ್ರಾವಿಷನ್ ಆಫ್ ಆರ್ಟಿಕಲ್ 84 and subclass 3, the RP Act, People's Representation Act 1950 and People's Representation Act 1951 were enacted by the Parliament with the help of the Article 84 subclass C. ಏನು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಕಲಂ 84 ಉಪಬಂಧ ಸಿ ಅನ್ನ ಬಳಸಿಕೊಂಡು ಏನ್ ಮಾಡೈತಿ ಪಾರ್ಲಿಮೆಂಟ್ RP Act ಅನ್ನ ಜಾರಿಗೆ ತಗೊಂಡ್ಬಂದೈತಿ. RP Act, ಪೀಪಲ್ಸ್ ರೀಪ್ರೆಸೆಂಟೇಷನ್ ಆಕ್ಟ್, RP Act 1950 ಮತ್ತು RP Act 1951 ಇವುಗಳನ್ನ ಜಾರಿಗೆ ತಗೊಂಡ್ಬಂದು ಇನ್ನಿತರ ಕ್ವಾಲಿಫಿಕೇಶನ್ ಗಳನ್ನ ಈ ಯಾರು ಎಲೆಕ್ಷನ್ಗೆ ನಿಲ್ತಿರ್ತಾರೋ ಅವ್ರ ಮೇಲೆ ಹಾಕಿರ್ತಾರೆ. ಏನು? ಆತನು ದಿವಾಳಿಕೋರ ಆಗಿರಬಾರದು, ಆತ ಅಸ್ಪೃಶ್ಯತೆಯನ್ನು ಅನುಸರಿಸುತ್ತಿರಬಾರದು, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಆತನ ಮೇಲೆ ಹೇರಿದೆ. ಕ್ವಾಲಿಫಿಕೇಶನ್ಗಳು ಇವು ಬೇಕು. ಇಫ್ ದ ಕೋರ್ಟ್ ಈಸ್ ಡಿಸೈಡೆಡ್ ಹಿ ಈಸ್ ಅ ದಿವಾಳಿಕೋರ ಅಂತೇಳಿ ಡಿಸೈಡ್ ಮಾಡಿತ್ತು ಅಂತಂದ್ರೆ ಹೌ ಹಿ ಬಿಕಮ್ ಅ ಎಕ್ಸ್ಚೆಕರ್ ಆರ್ ಪ್ರೊಟೆಕ್ಷನ್ ಆಫ್ ದಿ ಟ್ರೆಜರಿ. ಒಂದು ವೇಳೆ ಆತ ದಿವಾಳಿಕೋರ ಅಂತೇಳಿ ಕೋರ್ಟೇ ಡಿಸೈಡ್ ಮಾಡಿತ್ತು, ಘೋಷಣೆ ಮಾಡಿತ್ತು ಅಂತಂದ್ರೆ ಅವನು ರಾಜ್ಯದ ಬೊಕ್ಕಸವನ್ನ ಹೆಂಗ ಕಾಯ್ತಾನೆ, ಅಲ್ಲಿನೂ ಕೂಡ ದಿವಾಳಿನ ಮಾಡವಲ್ಲ ಅವ. ಅದಕ್ಕೆ RP Act ನೊಳಗೆ ಬರೀತಾರೆ, ಅವನು ದಿವಾಳಿಕೋರನಾಗಿರಬಾರದು, ಅಸ್ಪೃಶ್ಯತೆಯನ್ನು ಅನುಸರಿಸುತ್ತಿರಬಾರದು. ಅಸ್ಪೃಶ್ಯತೆಯನ್ನ ತೆಗೆದುಹಾಕುವ ಸಲುವಾಗಿನೇ, ಸಮಾಜದಲ್ಲಿರ್ತಕ್ಕಂಥ ಸಮಾಜಘಾತುಕ ನಡವಳಿಕೆಗಳನ್ನ ತೆಗೆದುಹಾಕುವ ಸಲುವಾಗಿನೇ ಇವರಿಗೆ ಕಾನೂನು ಮಾಡ್ರಿ ಅಂತೇಳಿ ನಾವು ಅಲ್ಲಿ ಕಳಿಸಿರ್ತೀವಿ. ಈಗ ನಾವು ಕಾನೂನು ಮಾಡ್ರಿ ಅಂತ ಕಳಿಸಿದ ವ್ಯಕ್ತಿನೇ ಅಸ್ಪೃಶ್ಯತೆಯನ್ನು ಅನುಸರಿಸಿದ್ರೆ ಅವ್ನು ಫಾಲೋ ಮಾಡ್ತಿದ್ದ ಅಂದ್ರೆ ನೀ ಮುಟ್ಟಕ್ ಹೋಗ್ಬೇಡ, ನಮ್ಮ ಮನ್ಯಾಗ ಬರಕ್ ಹೋಗ್ಬೇಡ, ನೀ ಕೆಳಜಾತಿ ಅವದಾನ, ನೀನ್ ಮುಟ್ಟಕ್ ಹೋಗ್ಬೇಡ, ನೀರ್ ಎತ್ತರಿಸಾಕ್ತಿವಿ ಕುಡಿ, ಈ ರೀತಿ ಮಾಡಕತ್ತಿದ್ರ ಅಂತಂದ್ರೆ ಹೌ ಇಟ್ ಈಸ್ ಪಾಸಿಬಲ್? ಅವನಿಂದ ನಾವು ಹೆಂಗ್ ನಿರೀಕ್ಷೆಯನ್ನು ಮಾಡಕ್ ಬರ್ತೈತಿ? ಹೌ ಯು ಎಕ್ಸ್ಪೆಕ್ಟ್ ಫ್ರಮ್ ಹಿಮ್ ಏನ್ ಮಾಡಕ್ ಬರ್ತೈತಿ? ಹೌದಲ್ಲ? ಅದನ್ನು ಬರೀತಾರೆ, ಏನು? ಅಸ್ಪೃಶ್ಯತೆಯನ್ನ ಅನುಸರಿಸುವವನಾಗಿರಬಾರದು ಅಂತ. ಯಾವ್ದ್ರಲ್ಲಿ? ಪೀಪಲ್ಸ್ ರೀಪ್ರೆಸೆಂಟೇಷನ್ ಆಕ್ಟ್ ನಲ್ಲಿ. ಯಾವ ಸಂವಿಧಾನದ ಕಲಮನ್ನು ಬಳಸಿಕೊಂಡು ಅಂತ ಕೇಳಿದ್ರೆ ಆರ್ಟಿಕಲ್ 84 ಉಪಬಂಧ ಸಿ ಅನ್ನ ಬಳಸಿಕೊಂಡು. By using this article 84 subclass C, the Parliament enacted 2 laws regarding to the people's representative persons. That is RP Act 1950 and RP Act 1951. ಈ ಉಪಬಂಧವನ್ನ ಬೆಳೆಸಿಕೊಂಡು ಸಂಸತ್ತು ಜನಪ್ರತಿನಿಧಿಗಳಿಗಾಗಿ 2 ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದೈತಿ. ಆ ಕಾಯ್ದೆಗಳು ಯಾವಪ್ಪ ಅಂತಂದ್ರೆ ಜನಪ್ರತಿನಿಧಿ ಕಾಯ್ದೆ 1950, ಜನಪ್ರತಿನಿಧಿ ಕಾಯ್ದೆ 1951. ಅದರಲ್ಲೇನು ಕೆಲವೊಂದಿಷ್ಟು ಏನು ಕ್ವಾಲಿಫಿಕೇಶನ್ಗಳನ್ನ ಅವ್ರ ಮೇಲೆ ಹಾಕಿದ್ದಾರೆ. ಯಾರ ಮೇಲೆ? ಯಾರು ಎಲೆಕ್ಷನ್ ನಿಲ್ಲೋರು ಅವ್ರ ಮೇಲೆ. ಹೌದಾ? ಜೊತೆಗೆ ಇದ್ರ ಮೇಲೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವ ರಾಷ್ಟ್ರಪತಿಗೆ ಕ್ವಾಲಿಫಿಕೇಶನ್ ಅನ್ನ ಬರೀತಾರೆ. ಆತ ಭಾರತದ ನಾಗರಿಕನಾಗಿರಬೇಕು, ಆಮೇಲೆ ಆತನಿಗೆ 35 ವರ್ಷ ಆಗಿರಬೇಕು. ಆಮೇಲೆ ರಾಷ್ಟ್ರಪತಿ ಇನ್ನೊಂದು ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ವ್ಯಕ್ತಿ ಲೋಕಸಭೆಯ ಸದಸ್ಯರು ಹೊಂದಿರತಕ್ಕಂಥ ಅರ್ಹತೆಗಳನ್ನ ಹೊಂದಿರಬೇಕು. ಲೋಕಸಭೆಯ ಸದಸ್ಯರು ಹೊಂದಿರತಕ್ಕಂಥ ಅರ್ಹತೆಯನ್ನು ಹೊಂದಿರಬೇಕು ಅಂತೇಳಿ ಯಾವಾಗ ರಾಷ್ಟ್ರಪತಿಯ ಅರ್ಹತೆಗಳನ್ನು ಓದಿವಿ. ಹೌದಾ? ಇಲ್ಲಿನೂ ಕೂಡ ಯಾಕೆ ರಿಮೈಂಡ್ ಮಾಡಿದ್ವಿ ಅಂತಂದ್ರ, ಇಲ್ಲಿ ಲೋಕಸಭೆಗೆ ನಿಲ್ತಕ್ಕಂಥ ವ್ಯಕ್ತಿಯ ಅರ್ಹತೆ ಇವು ಯಾವ? ಆತನ ಭಾರತೀಯನಾಗಿರಬೇಕು, ಆತನಿಗೆ 25 ವರ್ಷ ಆಗಿರಬೇಕು, ಆತ ಪಾರ್ಲಿಮೆಂಟ್ ಮಾಡುವ ಕಾನೂನುಗಳಿಗೆ ಒಳಪಟ್ಟಿರ್ತಕ್ಕಂಥ ಅರ್ಹತೆಗಳನ್ನು ಕೂಡ ಹೊಂದಿರಬೇಕು. ಪಾರ್ಲಿಮೆಂಟ್ ಯಾವ ಕಾನೂನುಗಳನ್ನು ಮಾಡೈತಿ? ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆಕ್ಟ್ 1950, ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆಕ್ಟ್ 1951 ಮಾಡೈತಿ. ಅವುಗಳಲ್ಲಿ ಹೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆ ವ್ಯಕ್ತಿ ಹೊಂದಿರಬೇಕು. ಇಲ್ಲಿಗೆ ಕೇಲ್ ಖತಮ್. ಸರ್, ಇವಾಗ ಏನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಐತೆ ಅಂತ ಕೇಳಿದ್ರೆ, ದೇರ್ ಇಸ್ ನೋ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ದಿ ಪರ್ಸನ್ಸ್ ಹೂ ವಾಂಟ್ ಟು ಡಿಸೈಡೆಡ್ ಟು ಕಂಟೆಸ್ಟ್ ದಿ ಎಲೆಕ್ಷನ್ ಫಾರ್ ರಾಜ್ಯಸಭಾ ಅಂಡ್ ಲೋಕಸಭಾ. ದೇರ್ ಇಸ್ ನೋ ಎಜುಕೇಶನಲ್ ಕ್ವಾಲಿಫಿಕೇಶನ್.
ಯಾವುದೇ ವ್ಯಕ್ತಿ ಲೋಕಸಭೆ ಅಥವಾ ರಾಜ್ಯಸಭೆಗೆ ಎಲೆಕ್ಷನ್ಗಳಿಗೆ ಅಥವಾ ಚುನಾವಣೆಗಳಿಗೆ ಸ್ಪರ್ಧಿಸಲು ಬಯಸಿದರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆಗಳ ಅವಶ್ಯಕತೆ ಇಲ್ಲ. ಇಫ್ ಹಿ ಈಸ್ ಅನ್ಎಜುಕೇಟೆಡ್ ಹಿ ಶಾಲ್ ಆಲ್ಸೋ ಕಂಟೆಸ್ಟ್ ದಿ ಎಲೆಕ್ಷನ್. ಒಬ್ಬ ವ್ಯಕ್ತಿ ಅನಕ್ಷರಸ್ಥನಾಗಿದ್ದರೂ ಕೂಡ ಆತ ಎಲೆಕ್ಷನ್ಗೆ ನಿಲ್ಲಬಹುದು. ಬಿಕಾಸ್ ಆಫ್ ವಾಟ್? ದ ಕಾನ್ಸ್ಟಿಟ್ಯೂಷನಲ್ ಕೆನಾಟ್ ಸೇ ದಟ್ ಇಫ್ ಯು ಆರ್ ಅನ್ಎಜುಕೇಟೆಡ್ ಯು ಕೆನಾಟ್ ಕಂಟೆಸ್ಟ್ ದಿ ಎಲೆಕ್ಷನ್. ಸಂವಿಧಾನ ಹಂಗೆ ಹೇಳೋದೇ ಇಲ್ಲ, ನೀನು ಅನಕ್ಷರಸ್ಥನಾಗಿದ್ದರೆ ನಿನಗೆ ಎಲೆಕ್ಷನ್ ನಿಲ್ಲಕ್ಕೆ ಬರೋದಿಲ್ಲ ಅಂತ ಹೇಳೋಕೆ ಬರೋದಿಲ್ಲ, ಹೇಳೇ ಇಲ್ಲ ಅದು. ಯಾಕೆ ಹೇಳಿಲ್ಲ ಅಂತಂದ್ರೆ ಆವಾಗಿನ ಕಾಲದ ಪರಿಸ್ಥಿತಿಗಳನ್ನ ಗಣನೆಗೆ ತೆಗೆದುಕೊಂಡು ಅವರು ಕಾನೂನುಗಳನ್ನ ಮಾಡಿದ್ದಾರೆ. ಆವಾಗಿನ ಪರಿಸ್ಥಿತಿ ಏನಿತ್ತು ಅಂದ್ರೆ ಯಾರು 1ನೇ ಕಲಿತ್ರೆ ಅದು ದೊಡ್ಡದು, 2ನೇ ಕಲಿತ್ರೆ ಅದು ದೊಡ್ಡದು, ಯಾರು SSLC ಪಾಸ್ ಆದ್ರು ಅಂತಂದ್ರೆ ಅವ್ರನ್ನ ಊರು ತುಂಬಾ ಮೆರವಣಿಗೆ ಮಾಡಿಸ್ತಾರೆ. ಹೌದಾ? ಈಗ IAS ನಂಬರ್ 1 ಪಾಸ್ ಆದ್ರೂ, IAS ನೊಳಗೆ ನಂಬರ್ 1 ಪ್ಲೇಸ್ ನಲ್ಲಿ ಇದ್ದು ಪಾಸ್ ಆದ್ರೂ ಅವ್ನ ಯಾರು ಮಾತಾಡ್ಸೋದಿಲ್ಲ. ದಟ್ ಇಸ್ ಅನ್ ಡಿಫ್ರೆಂಟ್ ಥಿಂಗ್. ಆದ್ರೂ ಇಲ್ಲಿ ಏನಾಗಿದೆ ಅಂತಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಲ್ಲ ಈ ವ್ಯಕ್ತಿಗಳಿಗೆ. ಅವ್ರು ಏನಾರ ಒಂದು ಸಮಸ್ಯೆ ಇತ್ತು, ಅದು ನೋಟಿಫಿಕೇಶನ್ ಇತ್ತು, ಅದನ್ನ ಹಿಂಗೆ ಓದಾಗ ಬರಲಿಲ್ಲ ಅಂತಂದ್ರೂ ಹಿ ಮೇ ಕಂಟೆಸ್ಟ್ ದಿ ಎಲೆಕ್ಷನ್. ಗೊತ್ತಿರಬೇಕು. ಹೌದಾ? ಒಬ್ಬ ಗೌರ್ಮೆಂಟ್ ನೌಕರಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಅವ್ನ ಕ್ವಾಲಿಫಿಕೇಶನ್ ಬೇಕು. ಅವ್ನು ಮತ್ತೆ CET ಬರೆದ CET ಬರೆದ ಸೆಲೆಕ್ಷನ್ ಆದ್ರೂ ಸೆಲೆಕ್ಷನ್ ಆಗೋ ಪ್ರೊಸೀಜರ್ ಬೇರೆ. ಒಬ್ಬ ವ್ಯಕ್ತಿ FD ಆಗಬೇಕು ಅಂದ್ರೆ ಹಿ ಮಸ್ಟ್ ಪೊಸೆಸ್ ದಿ ಡಿಗ್ರಿ. ಅವನು ಪದವಿಯನ್ನ ಪಡೆದಿರಬೇಕು. ಒಬ್ಬ ವ್ಯಕ್ತಿ SDA ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಅವತ್ತು ಸೆಕೆಂಡ್ ಇಯರ್ ಮುಗಿಸಿರಬೇಕು ಅಥವಾ ದ್ವಿತೀಯ PUC ಮತ್ತು ಅದಕ್ಕೆ ಅದಕ್ಕೆ ಸಮಾನಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆತ ಪಡೆದಿರಬೇಕು. ಒಬ್ಬ ವ್ಯಕ್ತಿ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ವಕೀಲನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಹಿ ಮಸ್ಟ್ ಪೊಸೆಸ್ LLB ಡಿಗ್ರಿ. ಆದ್ರೆ ಒಬ್ಬ ವ್ಯಕ್ತಿ ಸಮಾಜ ಸುಧಾರಣೆಗಾಗಿ ಕಾನೂನುಗಳನ್ನು ತಗೊಂಡ್ಬರುವ ವ್ಯಕ್ತಿ, ಆ ವ್ಯಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆಗಳ ಅವಶ್ಯಕತೆ ಇಲ್ಲ ಅಂತ. ಹಾಸ್ಯಾಸ್ಪದ ಅನಿಸ್ತೈತಿ, ಆದ್ರೂ ಹಾರ್ಶ್ ರಿಯಾಲಿಟಿ ಆಫ್ ದಿ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಇರ್ಲಿ ಅದೊಂದು. ಆಮೇಲೆ ಜೈಲ್ನಾಗ ಇದ್ಕೊಂಡು ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶ ಕೊಡ್ತಾರೆ. ಒಬ್ಬ ಗೌರ್ಮೆಂಟ್ ನೌಕರದಾರ ಒಂದ್ಸಲ ಜೈಲಿಗೆ ಹೋದ ಅಂತಂದ್ರೆ ಆತ ಅವ್ರ ಪರಿಸ್ಥಿತಿ ಬೇರೆ, ಸಸ್ಪೆನ್ಷನ್ ಆಗಿರ್ತಾರೆ. ಇವರು ಜೈಲ್ನಾಗ ಇದ್ಕೊಂಡು ಅಧಿಕಾರ ಮಾಡಬಹುದು. ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಕೂಡ ಏನ್ ಮಾಡಬಹುದು ಅಂತಂದ್ರೆ ಗಡಿಪಾರ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಎಲೆಕ್ಷನ್ ನಿಂತು ಗೆದ್ದು ಬರ್ಬೋದು ಮತ್ತು ಅಲ್ಲಿ ಆಡಳಿತವನ್ನ ಮಾಡಬಹುದು. ಆ ಏರಿಯಾಕ ಬರ್ಲಾರ್ದೇನೆ ಆಡಳಿತ ಮಾಡಬಹುದು. ಇವೆಲ್ಲ ಈ ರೀತಿ ಕಂಡೀಷನ್ಗಳದಾವೆ, ಈ ರೀತಿ ಸೌಕರ್ಯಗಳದಾವ ಅಂತ ಹೇಳ್ತೀವಿ ನಾವು. ಕಂಡೀಷನ್ ಅನ್ನಕ್ ಬರಂಗಿಲ್ಲ ಇವ್ರನ್ನ. ಈ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಅವ್ರಿಗೆ ಇರ್ತಾವೆ. ದಿಸ್ ಟೈಪ್ ಆಫ್ ಪ್ರಿವಿಲೇಜಸ್ ಆರ್ ದೇ ಹ್ಯಾವ್ ದೋಸ್ ಹೂ ಆರ್ ಕಂಟೆಸ್ಟ್ ದಿ ಎಲೆಕ್ಷನ್ಸ್ ಅಂಡ್ ಎಲೆಕ್ಟೆಡ್ ಫಾರ್ ದಟ್. ಯಾರು ಎಲೆಕ್ಷನ್ ನಿಲ್ಲಕ್ ಬಯಸ್ತಾರೋ ಅವ್ರಿಗೆಲ್ಲ ಈ ರೀತಿ ಒಂದ್ ಮರ್ಡರ್ ಮಾಡಿದ್ರು ಜೈಲ್ನಾಗ ಇದ್ರು ಕೂಡ ಯು ಮೇ ಕಂಟೆಸ್ಟ್ ದಿ ಎಲೆಕ್ಷನ್. ಆದ್ರೆ ನೀವು ಜೈಲ್ನಾಗ ಇದ್ಕೊಂಡೆ ಕ್ಯಾನ್ವಾಸ್ ಮಾಡ್ಬೇಕಷ್ಟೇ. ನೀ ಅಂದ್ರೆ ನಿನ್ ಪರವಾಗಿ ಎಲ್ಲರೂ ಕ್ಯಾನ್ವಾಸ್ ಮಾಡ್ತಾರೆ. ಆಮೇಲೆ ಗಡಿಪಾರ ಆಗಿರ್ತಾನ ಆ ವ್ಯಕ್ತಿ, ಗಡಿಪಾರ ಆದ ವ್ಯಕ್ತಿಯ ಪರವಾಗಿ ಅಲ್ಲಿನೂ ಎಲೆಕ್ಷನ್ ನಡೀತವೆ. ಆತನು ಕೂಡ ನಾಮಿನೇಷನ್ ಫೈಲ್ ಮಾಡಬಹುದು. ಈ ಮೇ ಕಂಟೆಸ್ಟ್ ದಿ ಎಲೆಕ್ಷನ್ ಫಾರ್ ದಟ್ ಪೋಸ್ಟ್. ನಡೆದೈತಿ. ಇದು ತಿದ್ದುಪಡಿ ಯಾವಾಗ ಬರ್ತೈತೋ ಗೊತ್ತಿಲ್ಲ, ಬರಲಿ. ನಾವು ವೇಟ್ ಮಾಡಕತ್ತೀವಿ, ನೋಡೋಣ ಏನಂತೇಳಿ. ಇದಿಷ್ಟು ಮಾಹಿತಿ ಕ್ವಾಲಿಫಿಕೇಶನ್ಗಳ ಬಗ್ಗೆ. ಯಾರ ಕ್ವಾಲಿಫಿಕೇಶನ್ ಬಗ್ಗೆ ಅಂತ ಕೇಳಿದ್ರೆ ಸಂಸತ್ ಸದಸ್ಯರ ಕ್ವಾಲಿಫಿಕೇಶನ್ಗಳ ಬಗ್ಗೆ. ಸಂಸತ್ತು ಅಂತ ಕೇಳಿದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ. ಇಲ್ಲಿ ಕಾಮನ್ ಏನು? ರಾಜ್ಯಸಭೆ ಮತ್ತು ಲೋಕಸಭೆಗೆ ಎಲೆಕ್ಷನ್ ನಿಲ್ತಕ್ಕಂಥ ವ್ಯಕ್ತಿಗೆ ಭಾರತೀಯನಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಆತ ಭಾರತೀಯನಾಗಿರಲೇಬೇಕು. ಆಮೇಲೆ ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನುಗಳಲ್ಲಿ ಏನಾದ್ರೂ ಮತ್ತೆ ಅರ್ಹತೆಗಳನ್ನು ಹೊಂದಬೇಕು ಅಂತೇಳಿ ಬರೆದಿದ್ರು ಅಂದ್ರೆ, ಬೇರೆ ಬೇರೆ ಅರ್ಹತೆಗಳನ್ನು ಹೊಂದಿರಬೇಕು ಅಂತೇಳಿ ಬರೆದಿದ್ರೆ ಅವುಗಳನ್ನು ಹೊಂದಿರಬೇಕು. ಇದು ಎರಡನೇದು. ಇವೆರಡು ಕಾಮನ್ ಆದ್ರೆ ರಾಜ್ಯಸಭೆಗೆ 30 ವರ್ಷ ಆಗಿರಬೇಕು, ಲೋಕಸಭೆಗೆ 25 ವರ್ಷ ಆಗಿರಬೇಕು ಆ ವ್ಯಕ್ತಿ ಎಲೆಕ್ಷನ್ ನಿಲ್ಲಕ. ಇದು 3ನೇ ಕಂಡೀಷನ್. ಮುಗಿತು ಇಲ್ಲಿಗೆ, ಮತ್ತೇನೇನು ಇಲ್ಲ. ಇದನ್ನ ಹೇಳಕ್ ನಾವು 30 ನಿಮಿಷದ ವಿಡಿಯೋ ಮಾಡಿದ್ವಿ ಅಷ್ಟೇ. ಹೌದಾ? ಇರ್ಲಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇದು ಡಿಟೇಲ್ ಆಗಿ ಹೇಳಿವಿ ನಾವು. ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬರ್ತೈತಿ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಪ್ರತಿ ಸಲ ಎಕ್ಸಾಮಿನೇಷನ್ ಕೇಳ್ತಾರೆ, ಲೋಕಸಭೆಗೆ ಸ್ಪರ್ಧಿಸುವ ವ್ಯಕ್ತಿಯ ವಯಸ್ಸು ಎಷ್ಟಾಗಿರಬೇಕು. ಇವರಿಗೆ ಏಜ್ ಲಿಮಿಟ್ ಏನಾರ ಐತನತ್ತ, ಇಷ್ಟು ವಯಸ್ಸಾದ ನಂತರ ಎಲೆಕ್ಷನ್ ನಿಲ್ಬಾರ್ದು ಅಂತ ಏನಾರ ಐತನತ್ತೆ ಕೇಳಿದ್ರೆ ಏನೂ ಇಲ್ಲ. ನಾವು ಸಹಿ ತನಕ ಎಲೆಕ್ಷನ್ ನಿಲ್ಬಹುದು. ಆದ್ರೆ ಗೌರ್ಮೆಂಟ್ ವ್ಯಕ್ತಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು. ಹೈಕೋರ್ಟ್ ಜಡ್ಜಸ್ 62 ವರ್ಷ, ಸುಪ್ರೀಂ ಕೋರ್ಟ್ ಜಡ್ಜಸ್ 65 ವರ್ಷ. ಆದ್ರೆ ಸಾಮಾಜಿಕ ಜೀವನದಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಟೈರ್ಮೆಂಟ್ ಇಲ್ಲ. ನೆನಪಲ್ಲಿರ್ಲಿ. 60 ವರ್ಷ ಮೇಲ್ಪಟ್ಟ ವ್ಯಕ್ತಿ ಲೋಕಸಭೆಗೆ ಸ್ಪರ್ಧಿಸಲು ಬರುವಂತಿಲ್ಲ. ಮೇಲಿನ ಹೇಳಿಕೆ ಸರಿಯೋ ತಪ್ಪೋ ಅಂತ ಕೇಳಿದ್ರೆ ಅದು ತಪ್ಪನೆ. ಯಾಕಂತಂದ್ರೆ 60 ವರ್ಷ ಅಲ್ಲ 90 ವರ್ಷ ಆದವರು ಕೂಡ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಗೆಲ್ತಾರೆ. ಈವನ್ ಮಾತಾಡಕ್ ಬರಲ್ಲವರು ಕೂಡ ಲೋಕಸಭೆಯಲ್ಲಿ ಇದಾರೆ. ಆ ಮಾತು ಬೇರೆ. ನಮಗ್ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಏಜ್ ಲಿಮಿಟ್ ಇಲ್ಲ ಅಂತ.
ಒಂದಕ್ಕಿದೆ ಆ ವ್ಯಕ್ತಿ 30 ವರ್ಷ ಆಗುವವರೆಗೂ ರಾಜ್ಯಸಭೆಗೆ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ, 25 ವರ್ಷ ಆಗುವವರೆಗೂ ಲೋಕಸಭೆ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ. ಇದಿಷ್ಟನ್ನ ಬಿಟ್ರೆ ದೇರ್ ಇಸ್ ನೋ ಅದರ್ ಕ್ವಾಲಿಫಿಕೇಶನ್ ರಿಗಾರ್ಡ್ಸ್ ಟು ಏಜ್. ಹೌದಾ? ಇದು ನಮಗೆ ಗೊತ್ತಿರಬೇಕು. ಗೌರ್ಮೆಂಟ್ ನೌಕರಿಗೆ 18 ವರ್ಷ ಆಗುವವರೆಗೂ ಅವ್ನು ಗೌರ್ಮೆಂಟ್ ನೌಕರಿ ಮಾಡಕ್ ಬರಂಗಿಲ್ಲ. 18 ವರ್ಷದ ನಂತರ 60 ವರ್ಷ, 18ರಿಂದ 60 ವರ್ಷದವರೆಗೂ ಯಾವಾಗಾದ್ರೂ ನೀವು ಗೌರ್ಮೆಂಟ್ ನೌಕರಿ ಮಾಡಬಹುದು. 60 ವರ್ಷ ಮೇಲ್ಪಟ್ಟ ವ್ಯಕ್ತಿಗೆ ಗೌರ್ಮೆಂಟ್ ನೌಕರಿ ಮಾಡಕ್ ಬರಂಗಿಲ್ಲ, ಅಲ್ಲಿಗೆ ರಿಟೈರ್ಮೆಂಟ್ ಮುಗಿತದು. ಜಡ್ಜಸ್ಗಳಿಗಾದ್ರೆ 62 ವರ್ಷ, ಅದು ಹೈಕೋರ್ಟ್ ಜಡ್ಜಸ್ಗೆ. ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ 65 ವರ್ಷ, ಅವ್ರು ಅಲ್ಲಿಗೆ ಮುಗಿತವ್ರು, ಟರ್ಮ್ ಮುಗಿತು. ಅವ್ರು ಮತ್ತೆ ನಾನು ಜಡ್ಜ್ ಆಗಿ ಕಂಟಿನ್ಯೂ ಆಗ್ತೀನಿ ಅನ್ನಕ್ ಬರಂಗಿಲ್ಲ, ಇಲ್ಲ ಮುಗಿತದ. 65 ವರ್ಷ ಆತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಮುಗಿತು. 70 ವರ್ಷ ಆಯ್ತು ಅಂದ್ರೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷನ ಕೆಲಸನೂ ಮುಗಿತು. 70 ವರ್ಷದ ನಂತರ ಮಾನವ ಹಕ್ಕುಗಳ ಅಧ್ಯಕ್ಷನಾಗಿ ಮುಂದುವರಿಯಕ್ ಬರಂಗಿಲ್ಲ. ಆದ್ರೆ 80 ವರ್ಷ ಆದ್ರೂ ನೀನು ಲೋಕಸಭೆಗೆ ಕಂಟೆಸ್ಟ್ ಮಾಡಬಹುದು, ಎಲೆಕ್ಷನ್ ನಿಲ್ಬಹುದು. 90 ವರ್ಷ ಆದ್ರೂ ನಿಲ್ಬಹುದು. ಇಫ್ ಯು ಹ್ಯಾವ್ ಅ ಕ್ಯಾಲಿಬರ್, ನಿಮಗೆ ನಿಲ್ಲಕ್ ಬರ್ತಿತ್ತು, ತಾಕತ್ತಿತ್ತು ಅಂತ ಮಾಡಬಹುದು. ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿ ಕಂಟೆಸ್ಟ್ ದಿ ಎಲೆಕ್ಷನ್. ಅದು ನಮಗೆ ಗೊತ್ತಿರಬೇಕು. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 84 ಬಗ್ಗೆ. ಆರ್ಟಿಕಲ್ 84ರಲ್ಲಿ A, B, C ಅಂತಕ್ಕಂಥ 3 ಉಪಬಂಧಗಳಿವೆ. 3 ಉಪಬಂಧಗಳು ಏನೇನು ಹೇಳ್ತಾವ ಅಂತ ಹೇಳಿ ನೋಡಿದ್ವಿ. ಆ ಮಾಹಿತಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಸಂಪೂರ್ಣವಾಗಿ ತಿಳಿದೈತಿ ಅಂತ ತಿಳ್ಕೊತೀನಿ. ತಿಳಿದಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 85 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.